ಹಾಯ್ ಫ್ರೆಂಡ್ಸ್, ಬನ್ನಿ ನಾನು ನೆಕ್ಸ್ಟ್ ಪಾರ್ಟಿನ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಇಲ್ಲಿ ಇವಾಗ ಮೆಟ್ಲತ್ತಲ್ಲಿ ಬಂದಿವಿ. ಇವಾಗ ಬನ್ನಿ ನಮ್ಮದು ಮೆಟ್ಲತ್ತ ಜರ್ನಿನ ಕಂಟಿನ್ಯೂ ಮಾಡೋಣ. ಯಾರು ಬಂದ್ರಿಲ್ಲ? ಇತ್ತಿಗೆ ಯಾರು ಇಸ್ಕೊಂಬಂದು ಕೊಟ್ರಿ? ನೀನ ತಣ್ಣು ಮಾಡ್ತೇನೆ. ನಿಮ್ಮ ಕಾಕನ ಒಂದು ಸ್ವಲ್ಪ ಒದ್ರಾಡ್ಬೇಡಪ್ಪ ತಣ್ಣಗಾಗಂತಂದು. ಆಗ ಹಂಗೆ ಮಂಗ್ಯಾಗ ಮಾಡ್ಬೇಡ್ರಿ. ಇಂದು ಬೇನ್ ಹತ್ತಿದ್ರೆ ಏನು ಮಾಡ್ತೀರಿ? ಗಾಳಿ ಚಂದ ಬರ್ತ ನೋಡಿ. ಇಲ್ಲಿ ಹೊಲಕ್ಕೆ ಕಿಸಿ ತಗೋರಿ. ನಮ್ಮ ಸಣ್ಣವಲ್ರಿ ಅನ್ನವ ನಾವು ಅಲ್ಲಿ ಯಾರು ಸತ ಕೊಡ್ತೀವಿ ಮುಜ್ಗಿನ. ನೀನು ಯಾರು ಮುಂದೆ ಬಾ ಅಂದ್ರು 2 ದಿವಸದ ನಾವು ಮುಜ್ಗಿ ಕುಡಿದು ಬರೋದು ಫ್ರೀ ಎಲ್ಲ ಸುಮ್ ನಡ್ರಿ. ಮತ್ತೆ ಅದಕ್ಕ ಇಲ್ಲಡ್ರಿ ನೋಡಿ ಇಲ್ಲಡ್ರಿ ಸುಮ್ಮ ನಡ್ರಿ ಅದಕ್ಕ. ಸಾಕಾಗಬಾರ್ದು ಅನ್ಬೇಕು. ಅಟ್ಲತ್ತಕ್ಕೆ ಶಕ್ತಿ ಕೊಡಪ್ಪ ಅಂತ ಹತ್ತು ಏನಾಗಬೇಕು. ಅಮ್ಮ ಕೂಡ ಬರ್ಬೇಕಿಲ್ಲ. ಒಂದ್ ಸ್ವಲ್ಪ ಹೊಲಕಪ್ಪಲ್ಕ ಅಡ್ಡಾಡಿ ಶಕ್ತಿ ಕೊಡಪ್ಪ ಅಂದಿನಾಗ. ನಾನು ಹೋದಾಗಲಿ ಗಾಳಿ ಜಗ್ಗಿ ಬರ್ತ ಬರ್ರಿ. ಓದಿ ಕುಂತಿದ್ ನೋಡ್ರಿ ಕೇಳಿ ಕೂತಿದ್ ನೋಡೋದು. ಅಲ್ಲಿ ಹೊಂಟಲ್ಲ ನಮ್ಮ ಜೊತೆ ಅಲ್ಲೇ ಸ್ಟ್ರಾಂಗ್ ಹೇಳದ ಅಲ್ಲಿದಾವಲ್ಲ ಗಾಳಿ ಎಂಜಿನ ಇಲ್ಲದಾವಲ್ಲ ಮುಂದೆ ಸಾಕಿರೇನು ಅವನು. ನೀನು ಹಂಗ ನಿಂತವ ಅಲ್ಲ ಹೆಂಗ್ ತೆಗ್ತ ನೋಡು. ಅಲ್ಲಿ ಮುಂದೆ ಹೋಗಿ ಅಲ್ಲಿ ಕಾಣತಿಲ್ಲ ನಿಂತ. ಜಿಂಕೆ ಹೆಂಗ್ ತೆಗಾಗತ್ತ ನೋಡ ಬಿಸ್ಲಿಗೆ. ಕುದಿ ಐತಲ್ಲ ಅಲ್ಲಿ ಆಡೋದು ಆಚೆ ಬೇಡ. ಏನ್ ಸೊನ್ನಿಲ್ ಮಕ್ಕಳದಿರೋ ನೀವು ಅಂತ ನಾನು ಮನಿ ಕಟ್ಟಿಸ್ತೀವಿ ಅಂದ್ರೆ ಆಟ. ಬರ್ರಿ ಶಾತ್ರಿ ಕಲ್ಲು ಹೋಗ್ಲಿ ನೋಡ. ಅದಕ್ಕೆ ಶಾತ್ರಿ 500 ಮೆಟ್ಲು ಕಂಪ್ಲೀಟ್ ಆಗ ನೋಡ್ರಿ. 500 ಮೆಟ್ಲು ಆಗಲ್ಲ ಅಪ್ಪ. ಚಡ್ಚಣ್ಣ ಬಿಸಿಲು ಅಂದ್ರೆ ಚಡ್ಚಣ್ಣ ಬಿಸಿಲಕ್ಕಿಂತ ಜಾಸ್ತಿ ಐತ್ರಿ ಇಲ್ಲಿ. ಬಟ್ಟಿ ಎಲ್ಲ ಲಗೇಜ್ ಇಟ್ಕೊಂಡ್ಬರೋದಾಗಿದೆ. ಅಮ್ಮ ಅಲ್ಲೇ ಬಂದು ಕೂತ ಅಂತೆ. ಓಡು ಅಪ್ಪ. ಬನ್ನಿ ಸದ್ಯಕ್ಕೆ 200 ಮೆಟ್ಲು ಹತ್ಕೊಂಡ್ಬಂದಿವಿ. 2000 ಮೆಟ್ಲು ರೀ. 200 ಅಲ್ಲ 2000 ಮೆಟ್ಲು ಹತ್ಕೊಂಡ್ಬಂದ್ವಿ. ಸುಸ್ತಾಗಿ 200 ಮೆಟ್ಲು. ಗಾಳಿ ಇಲ್ಲ ಏನಿಲ್ಲ ರೀ. ಮಂದಿ ಎಲ್ಲಿ ಕೂತಾರ. ಅವನಾರ ದರ್ಶನಕ್ಕೆ ಹೋದ್ರೆ ಅಂತೆ. ಅವನಾರ ದರ್ಶನಕ್ಕ ಕಾರ್ ಹೋಗಕ್ಕೈತೆ ಅಂದ್ರೆ 30 ವೀಕ್ಸ್ ನಿಂತವು. ಜಾಕ ಮಾಡೋದೇ ಮೆಟ್ಲಿಲ್ಲ ನೀಲಿ 1500 ಮೆಣಸಿನ್ಕಾಯಿ ಕೊಡ್ಕೊಂಡು ತಿಂದ್ಬಿಡೋದು. ಬಜ್ಜಿ ಮಾಡ್ಯಾರ.
ಬನ್ನಿ ಸದ್ಯಕ್ಕೆ ಗಾಳಿ ಆಂಜನೇಯ ಅಂತಲ್ಲಿ ಬಂದೀವಿ ನೋಡ್ರಿ. ಗಾಳಿ ಆಂಜನೇಯ ಅಷ್ಟು ದೊಡ್ಡ ಗಾಳಿ ಆಂಜನೇಯ ಇದನ. 2800 ಮೆಟ್ಲು ಐತೀವಿ ಈಗ. ಇನ್ನು 900 ಮೆಟ್ಲು ಅದಾವ. ಇಷ್ಟು ದೊಡ್ಡ ಇದು ಮಣ್ಣು ಇದ್ರಾಗಿತ್ತಲ್ಲಮ್ಮಿ, ಮಂತ್ರಾಲಯದಾಗ ಇದ್ನಲ್ಲ, ಮಂತ್ರಾಲಯದಾಗ ಅದನ್ನಲ್ರಿ ಅಷ್ಟೇ ದೊಡ್ಡದೈತಿ ನೋಡ್ರಿ ಇದು ಗಾಳಿ ಆಂಜನೇಯ. ಎಲ್ಲದ ಕಾಕ ಬರೀ ಆಂಜನೇಯ ಏನದನ್ ಮತ್ತೆ ಅತ್ತಗ ಹಂಗತೆ ಹೆಸರು ಇರ್ತದೆ ಗಾಳಿ ಆಂಜನೇಯ. ಕಾಲೇನೇ ಅಲ್ಲ ಬಗ 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 ಅನ್ನಕತ್ತಿದ್ವು. ನಿಮ್ಮ ಓನರ್ ಏನಾದ್ರೆ ವಿಡಿಯೋ ಮಾಡತ್ನಾಗ ದರ್ಶನ ಮಾಡ್ಕೊಂಬರ್ರಿ. ನಾವು ಅಲ್ಲಿ ಹೋಗಿ ಅದು ನಮಸ್ಕಾರ ಮಾಡ್ಕೊಂಬರ್ರಿ, ಜಾಕ ಮಾಡಮ್ ಬರ್ರಿ. ಇಲ್ಲೇ ಇರ್ಬೇಕು ಅನ್ಸುತ್ತಲ್ವ. ಮೇಲೆ ಇನ್ನ ಮೇಲೆ ಅದಂತೆ. ನಮ್ಮ ಸಾನು 2700 ಮೆಟ್ಲು ಎತ್ಕೊಂಬಂದಿಲ್ರಿ. ಈಗ 700 ಎತ್ಕೊಂಬರತ್ಲೆ ಸುಸ್ತಾಗ್ಬಿಟ್ಟೈತೆ ಪಾಪ ಅದಕ್ಕೆ. ಹಾಂ ನಡ್ರಿ, ಇನ್ನ ಮ್ಯಾಲೆ ಅದಾವ ನಡ್ರಿ. ಏನು ಮಾಡಿ ನಡ್ರಿ. ಸ್ವಲ್ಪ ಕೊಟ್ಬಿಡು, ಸ್ವಲ್ಪ ಕೊಡ್ಬೇಕಂತೆ. ಮೀಶೆಲ್ಲವು ಕೋಡು 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 ಛೀ, ಅದು ಬಾಯಿ ಹಂಗೈತೆ. ಹಾಂ ಒಳ್ಳೆ ಹೊಡ್ತು ನೋಡ್ರಿ. ಜಿಂಕಿ ಜಿಂಕಿ ಜಿಂಕ ಜಿಂಕ ತೆಲುಗುದ ಜಿಂಕ ಜಿಂಕ ಅಂತಾರೆ. ಬರ್ರಿ ಬರ್ರಿ ಹೋಗ್ಬರ್ರಿ. ನಡ್ರಿ ಬಡಿ ಬಡಿ ನಡಿ, ಮುಂದೆ ನಡಿ. ಆ ಪ್ಯಾಂಟ್ ಎಲ್ಲಿಗೆ ರಕ್ಕೆ ನಡಿ, ಹೋಗಿ ನಡ್ರಿ. ಅಲ್ಲಿ ಹೋದ್ರ ಅವ್ರು. ಸಾನ್ವಿ ಈ ಕಡೆ ಬಾ, ಬಡಿತಾರ ಬಾ ಅಂದ ಕಡೆ. ಕಾಲಾಗ ಏನಾರ ಇದು ಆಗ್ಯಾವ. ಸಮುದ್ರ ಅಲ್ಲಿ ಬಾವಿ ಬಾ, ಅದು ಸಮುದ್ರ ಅಂತ ಬಾವಿಗೆ ನಡಿ. ನಾವಿವಾಗ 3500 ಮೆಟ್ಲು ಎತ್ಕೊಂಡು ತಿರುಪತಿಗೆ ಫ್ರೆಶ್ ಅಪ್ ಆಗಲ್ದು ರೂಮ್ ಕಡೆ ಹೊಂಟ್ವಿ. ಇಲ್ಲಿ ನೋಡ್ರಿ ದಟ್ಟ ಅರಣ್ಯವಾದ ಕಾಡು. ಈ ಥರ ಕಾಡು ಮಧ್ಯೆ ಎಷ್ಟು ಹಕ್ಕಿಗಳು ಚಿಲಿಪಿಲಿ ಕೇಳ್ಸಕತ್ತಿದ್ವು ಅಂದ್ರೆ ಅಷ್ಟೊಂದು ಹಕ್ಕಿಗಳು ಚಿಲಿಪಿಲಿ ಕೇಳಕತ್ತಿದ್ವು. ಯಾಕೆ ಸೌಂಡ್ ಇಟ್ಟಿಲ್ಲ ಅಂದ್ರೆ ಅಲ್ಲಿ ಸಾಂಗ್ ಹಚ್ಚಿದ್ರು. ಯಾಕಂದ್ರೆ ಗುಡಿಯಲ್ಲೇ ಹತ್ರ ಆಗುತ್ತಲ್ಲ, ಹತ್ರ ಆ ಕಾರಣಕ್ಕೆ ಸಾಂಗ್ ಹಚ್ಚಿದ್ರು. ಕಾಪಿರೈಟ್ ಬರ್ತು ಅನ್ನೋ ಕಾರಣಕ್ಕೆ ನಾನು ಹಕ್ಕಿ ಚಿಲಿಪಿಲಿ ಏನಿದನ್ನ ಎಷ್ಟು ಪ್ರಶಾಂತವಾಗಿ ಅಷ್ಟು ಮೆಟ್ಲು ಹತ್ತಿ ಬಂದ್ವಿ ಅಂದರೂ ಏನು ಸುಸ್ತು ಅನ್ನಿಸ್ತಿತ್ತು. ಬಟ್ಟು ಇಲ್ಲಿ ಬಂದು ಈ ಕಾಡು ನೋಡಿದ್ವಲ್ಲ, ಈ ಕಾಡು ನೋಡೋಣ ಏನೋ ಒಂಥರ ಪ್ರಶಾಂತವಾಗಿ ಭೂಮಿನೇ ಇಲ್ಲ ಏನು ಅನ್ನಂಗೆ ಅಷ್ಟು ಎತ್ತರಕ್ಕೆ ಹೋಗಿದ್ವಿ ನಾವು. ಎಷ್ಟೊಂದು ಎತ್ತರಕ್ಕೆ ಹೋಗಿವಿ ಅಂದ್ರೆ ಅಷ್ಟೊಂದು ಎತ್ತರಕ್ಕೆ ಹೋಗಿದ್ವಿ. ಕೆಳಗೆ ನೋಡಿದ್ರಿ ಏನೂ ಕಾಣಿಸಲ್ರಿ, ಅಷ್ಟೊಂದು ಆಳವಾಗೈತಿ. ನಮ್ಮ ಹುಡುಗರಂತರೂ ಇಲ್ಲಿ ನೋಡ್ರಿ ಅಂತಂದು ಇದು ಮಾಡಕತ್ತಿದ್ರು. ಹುಡುಗರು ಅಂತರೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿತ್ತು. ಯಾಕಂದ್ರೆ ಈ ಥರ ಕಾಡು ನೋಡೋದು ಅವರಿಗೆ ತುಂಬಾ ಖುಷಿ ಅಲ್ಲ. ಅಪ್ಪ ಇನ್ನೆಲ್ಲ 3500 ಮೆಟ್ಲು ಎತ್ಕೊಂಬಂದೀವಿ ನೋಡ್ರಿ ನಾವು. ಬ್ಯಾಗ್ ಇಲ್ಲಿ ಅದಾವನ ಅಲ್ಲ ಜಕ ಮಾಡಕ್ಕ ಅಲ್ಲಿ ಅದ ಬಾತ್ರೂಮ್ ಹತ್ತಾಗ ಹೋಗ್ರಿ ಇಲ್ಲಿ
ನಾವು ಫ್ರೆಶ್ ಅಪ್ ಆಗಿ ಬಂದು ನಾಷ್ಟ ಮಾಡಕತ್ತಿದ್ವಿ. ಇಲ್ಲಿ ನಾಷ್ಟ ಸಿಕ್ಕಾಪಟ್ಟೆ ರೇಟ್ ಐತ್ರಿ. ಯಾಕಂದ್ರೆ ಒಂದು ನಾಷ್ಟ ತಗೊಂಡ್ವಿ ಅಂದ್ರೆ 100 ರೂಪಾಯಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಹುಡುಗರೆಲ್ಲ ಜಾಸ್ತಿ ಇದ್ವಲ್ಲ, ಹಾಗಾಗಿ ಒಂದು ಪ್ಲೇಟ್ನಾಗ ಇಬ್ಬರು ಉಣ್ಣಾಕತ್ತಿದ್ವಿ. ಯಾಕಂದ್ರೆ ಸ್ವಲ್ಪ ರೈಸ್ ತೊಗೊಂಡಿದ್ವಲ್ಲ, ರೈಸ್ ಜಾಸ್ತಿನ ಕೊಟ್ಟಿದ್ರು. ಬೆಳಗ್ಗೆನೂ ರೈಸ್ ಆಗಿತ್ತು ಮತ್ತು ಮಧ್ಯಾಹ್ನ ರೈಸ್. ಯಾಕಂದ್ರೆ ಮಧ್ಯಾಹ್ನ ಅಲ್ರಿ, ನಾವು 9 ಗಂಟೆಗೆ ಮೆಟ್ಲು ತಗತ್ವಿ. 5 ಗಂಟೆಗೆ ಮೆಟ್ಲಾಗತ್ತದಾಗೈತಿ. 5 ಗಂಟೆಗೆ ಮೆಟ್ಲು ಮುಗಿದಿಂದ ಬಂದು ಫ್ರೆಶ್ ಅಪ್ ಆಗಿ ಬರತ್ಲೆ 6 ಗಂಟೆ ಆಯಿತು. 6 ಗಂಟೆಗೆ ಅಲ್ಲಿ ಪ್ರಸಾದ ಇರ್ತಿತ್ತಂತೆ. ಪ್ರಸಾದ ಅಲ್ಲೆಲ್ಲ ಖಾಲಿ ಆಗಿತ್ತಂತೆ. ಆ ಕಾರಣಕ್ಕಾಗಿ ಮತ್ತು ತಿರ್ಗಾ ಇಲ್ಲೇ ಊಟ ಮಾಡೋದಾಯಿತು. ಪ್ರಸಾದ ಒಳ್ಳೆ ಚಲೋ ಆಗೋದು 7 ಗಂಟೆಗೆ ಪ್ರಸಾದ ಚಲೋ ಆಗುತ್ತಂತಂದು ಹೇಳಿದ್ರು. ಆಮೇಲೆ ಮತ್ತು ಹುಡುಗರಿಗೆ ಹಸುವಾಗಿತ್ತಲ್ಲ, ಹಂಗಾಗಿ ಹುಡುಗರಿಗೆ ತಿನ್ನೋಕೆ ಅಲ್ಲಿ ಇಲ್ಲಿ ಕೊಡಿಸಿದ್ರು. ಬಟ್ಟು ಊಟ ಮಾಡಿದಷ್ಟು ಇದಾಗಲ್ಲ, ಹಂಗಾಗಿ ಹಸುವಾಗಿತ್ತು. ಲೈಟಾಗಿ ಏನಾದರೂ ತಿಂದ್ರೆ ಆಯ್ತು ಅಂತಂದು ಅಲ್ಲಿ ಊಟ ಮಾಡಕತ್ತಿದ್ವು ಎಲ್ಲರೂ ಸೇರಿ. ಅಲ್ಲಿ 100 ರೂಪಾಯಿ ಒಂದು ದೋಸೆ ತಗೊಂಡ್ರು 100 ರೂಪಾಯಿ, ಏನು ತೊಗೊಂಡ್ರು, ಒಂದು ಪೂರಿ ತೊಗೊಂಡ್ರು, ಇಡ್ಲಿ ತೊಗೊಂಡ್ರು, ಎಲ್ಲ 100 ರೂಪಾಯಿ ರೀ. 100 ರೂಪಾಯಿ ಪ್ಲೇಟೇ ಹೇಳಾಕತ್ತಿದ್ರು. ಹಾಗಾಗಿ ಬೇಡ ಅಷ್ಟಂದ್ರೆ ರೇಟು ಜಾಸ್ತಿ ಆಗುತ್ತಂತಂದು ಎಲ್ಲರೂ ರೈಸ್ ಎಲ್ಲರೂ ತೊಗೊಂಡಿದ್ದಿಲ್ಲ. ಇಬ್ಬರು ನಡುವೆ ಒಂದು ರೈಸ್ ತೊಗೊಂಡು ರೈಸ್ ತಿಂದು ಸಮಾಧಾನ ಮಾಡ್ಕೊಂಡು ಬಂದ್ವಿ. ಮತ್ತು ಮುಂದೆ ಇದು ದೇವಸ್ಥಾನಕ್ಕೆ ಹೋಗಿವಲ್ರಿ, ಅಲ್ಲಿ ದೇವಸ್ಥಾನ ಹತ್ರ ಪ್ರಸಾದ ಚಲೋ ಆದ್ರೆ ಅಲ್ಲಿ ಊಟ ಮಾಡೋಣ ಅಂತಂದು ಅಲ್ಲಿ ಊಟಕ್ಕೆ ಹೋದ್ರೆ ಆಯ್ತು ಅಂತಂದು ಬಂದ್ವಿ. ನೋಡಿ, ಸಾಯಂಕಾಲ ಆಗೈತಿ. ಸಾಯಂಕಾಲ ಆದರೂ ಬಿಸಿಲು ಕಡಿಮೆ ಆಗೋಲ್ತ್ರಿ. ಬಿಸಿಲು ಅಷ್ಟೊಂದು ಬಿಸಿಲು ಐತಿ. ನಾನು ಚಡ್ಚನ್ದಾಗ ಇಷ್ಟೊಂದು ಬಿಸಿಲು ಐತೆ ಅನ್ಕೊಂಡಿದ್ದೆ. ಚಡ್ಚನ್ದಾಗಲ್ರಿ, ಚಡ್ಚಣ್ಕೆ ನಾನು ತಿರುಪತಿಯಾಗ ಸಿಕ್ಕಾಪಟ್ಟೆ ಬಿಸಿಲು ಐತಿ. ನಾವು ಬಂದು ಅಲ್ಲಿ ದರ್ಶನಕ್ಕೆ ನಿಂತ್ಕೊಂಡಿದ್ವಿ. ನೈಟು 7 ಗಂಟೆಗೆ ಹೋಗಿ ದರ್ಶನಕ್ಕೆ ನಿಂತ್ಕೊಂಡ್ವಿ. ರಾತ್ರಿ 2 ಗಂಟೆಗೆ ದರ್ಶನ ಆಯ್ತು ನಮ್ಮದು. ದರ್ಶನ ಮಾಡ್ಕೊಂಡು ಇನ್ನೊಂದು ನಮ್ಮ ಅಕ್ಕ ನಮ್ಮವ್ವ ಇಬ್ಬರು ಕಳ್ಕೊಂಡಿದ್ರು. ಅವ್ರನ್ನ ಹುಡ್ಕೋಕತ್ತಿದ್ವಿ. ಆಮೇಲೆ ಫೋನ್ ಇಟ್ಟಿದ್ವಲ್ಲ, ಅಲ್ಲಿ ಫೋನ್ ತೊಗೊಂಬಂದ್ರೆ ಆಯ್ತು ಅಂತಂದು ನಾವು ಫೋನ್ ತರಕ್ಕೆ ಹೋಗಿದ್ವಿ. ಫೋನ್ ತೊಗೊಂಡು ಇದನ್ನು ನೈಟೆಲ್ಲ ದರ್ಶನಕ್ಕೆ ಹೋಗ್ಕರಿ. ನೈಟ್ ದರ್ಶನ ಮಾಡೋದಂದ್ರೆ, ನೈಟು ದರ್ಶನ ಮಾಡ್ಬೇಕಂದ್ರೆ ತಿರುಪತಿ ಎಷ್ಟು ಕ್ಲಿಯರಾಗಿ ಕಾಣಿಸಾಕತ್ತಿದ್ದ, ಅಷ್ಟೊಂದು ಕ್ಲಿಯರಾಗಿ ಕಾಣಿಸಾಕತ್ತಿಲ್ಲ. ಲೈಟ್ ಏನೂ ಇರೋದಿಲ್ಲ, ಅಷ್ಟು ಚೆಂದಾಗಿ ಕಾಣಿಸಾಕತ್ತಿದ್ವಿ ತಿರುಪತಿನ. ನಮ್ಮಂತರೂ ಮನಸ್ಸಿಗೆ ಇಷ್ಟೊಂದು ಕೊಬ್ಬರಿ ಸುಡಾಕತ್ತಾರಲ್ಲ, ಅದು ಕಾಣಲ್ಲ. ಅಲ್ಲಿ ಕೆಳಗೆ ಹೋದೆ ಅಂದ್ರೆ ಕಾಣಲ್ಲ. ಅವಾಗಲೇ ಹೋದಿಲ್ಲ, ಅವಾಗ ಕಾಣಿಸ್ತಿತ್ತು, ಇವಾಗ ಕಾಣಿಸ್ತಿತ್ತು. ನಾವು ಸ್ವಲ್ಪ ನೋಡಿ ಇಲ್ಲಿಂದ ತಿರುಪತಿನ, ಇಲ್ಲಿಂದನೇ ನೀವೇ ನಾನು ವಿಡಿಯೋ ನೋಡಿದಾರು, ಇಲ್ಲಿಂದನೇ ತಿರುಪತಿನ ದರ್ಶನ ಮಾಡ್ಕೊಂಬಿಡ್ರಿ. ಇವಾಗ ಕಾಣಕತ್ತಿ, ಅದು ಹೊಗೆ ಜಾಸ್ತಿ ಐತಲ್ಲ ಕಾಣಬೇಕು. ಈ ಕಡೆ ಕಾಣೋಗಿಲ್ಲ, ಇವಾಗ ಅಷ್ಟೇ ಕಾಣಕತ್ತ. ಇಲ್ಲಿ ಗೋಪುರ ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಸ್ವಲ್ಪ ಕ್ಲಿಯರ್ ಅಂದ್ರೆ ಒಳಗಲ್ದು ಬಂಗಾರ ಗೋಪುರ ಕಾಣಿಸಲ್ಲ, ಹೊರಗಲ್ ಗೋಪುರ ಮಾತ್ರ ಕಾಣಿಸ್ತೈತಿ. ಎಷ್ಟೊಂದು ಜನ ಭಕ್ತರು ಬಂದಿರ ನೋಡ್ರಿ. ಆರಾಮ್ ಮಲ್ಗೋಕೆ ಜಾಗ ಸಿಕ್ಕಾಪಟ್ಟೆ ಜಾಗ ಐತಿ. ಇಲ್ಲಿಂದನೇ ಹೆಂಗೆ ತಿರುಪತಿನ ದರ್ಶನ ಮಾಡ್ಕೊಂಬಿಡ್ರಿ ಎಲ್ಲರೂ. ಗೋಪುರ ಇಲ್ಲಿ ಬಂದು ಏನು ಕಾಣೋದಿಲ್ಲ, ಅದು ಮ್ಯಾಲೆ ಹೋದ್ರೆ ಅಷ್ಟೇ ಕಾಣಿಸುತ್ತೆ. ಮಾತಾಗೋಗಿ